ವಿಚಾರಗಳನ್ನು ಅವರು ಅಧ್ಯಯನ ಮಾಡಿದ್ದಾರೆ. ಯಾಕೆಂದ್ರೆ ಅವರ ವಚನಗಳಲ್ಲಿ ಮೂಡಿ ಬರುತ್ತವೆ. ಒಂದು ವಿಶಿಷ್ಟವಾದ ಒಂದು ವಿಚಾರ ನಮ್ಗೆ ಸ್ಪಷ್ಟಪಡಿಸಬೇಕಾಗಿತ್ತು. ಏನಂದ್ರೆ ಇಡೀ ಜಗತ್ತಿನಲ್ಲಿ ಯಾವುದೇ ಒಬ್ಬ ಧರ್ಮ ಸ್ಥಾಪಕರಾಗ್ಲಿ ಅಥವಾ ಹಿಂದಿನ ಕಾಲದಲ್ಲಿ ತಮ್ಮ ವಿಚಾರಗಳನ್ನು ವ್ಯಕ್ತ ಮಾಡಿದವರು ಯಾರೂ ಕೂಡ ತಮ್ಮ ಕೈಯಿಂದ ಸಾಹಿತ್ಯವನ್ನು ರಚನೆ ಮಾಡಿಲ್ಲ. ಅವ್ರು ಬುದ್ಧರೇ ಇರ್ಬೋದು, ಇದಕ್ಕಿಂತ ವೇದಾಗಮಗಳನ್ನು ಬರೆದಂತ ಶಿವನು ಇರ್ಬೋದು, ವೇದಗಳನ್ನು ಬರೆದಂತ ಋಷಿಮುನಿಗಳು ಇರ್ಬೋದು, ಅವ್ರು ಯಾರು ಕೂಡ ತಮ್ಮ ಸ್ವಂತ ಕೈಯಿಂದ ಸಾಹಿತ್ಯ ರಚನೆಯನ್ನು ಮಾಡಿಲ್ಲ. ಅದರಂತೆ ಬುದ್ಧರು ಕೂಡ ತಮ್ಮ ಸಾಹಿತ್ಯ ರಚನೆಯನ್ನು ಕೈಯಿಂದ ಮಾಡಿಲ್ಲ. ಮಹಾವೀರರು ಕೂಡ ಮಾಡಿಲ್ಲ. ಎಲ್ಲವೂ ಹೇಳಿದ್ದೆ. ಅವರ ಕಾಲದ ನಂತರ 100 ವರ್ಷ 200 ವರ್ಷಗಳ ನಂತರ ಅವರ ಅನುಯಾಯಿಗಳು ಅವೆಲ್ಲ ಹೇಳಿದ ವಿಚಾರಗಳನ್ನು ಅವರು ಅಕ್ಷರ ರೂಪದಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ರು. ಆದರೆ ಇದು ಕೂಡ ಇಸ್ಲಾಂ ಧರ್ಮದ ಕಡೆಗೆ ಹೋಗಿದ್ದಾಗ ಕೂಡ ಕುರಾನ್ ಸಹಿತ ಮೊಹಮ್ಮದ್ ಪೈಗಂಬರ್ ಬರೆದಿಲ್ಲ. ಅವರ ಕಾಲ ನಂತರ ಬೇರೆಯವರೇ ಬರೆದ್ರು. ಈ ಕ್ರಿಶ್ಚಿಯನ್ದಲ್ಲಿ ಬರುವಂತ ಅವರ ಧರ್ಮ ಗ್ರಂಥ ಕೂಡ ಬೈಬಲ್ ಕೂಡ ಯೇಸು ಕ್ರಿಸ್ತರು ಬರೆದಿಲ್ಲ. ಅವ್ರ ನಂತರ ಕಾಲ ನಂತರ ಬೇರೆಯವರೇ ಬರೆದ್ರು. ಆದರೆ ಇಡೀ ಜಗತ್ತಿನಲ್ಲಿ ಯಾರಾದರೂ ಧರ್ಮಾಧಿಕಾರಿಗಳಾಗ್ಲಿ ಅಥವಾ ಧರ್ಮ ಸ್ಥಾಪಕರಾಗ್ಲಿ ಅಥವಾ ಈ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನು ಮಂಡನೆ ಮಾಡಿದಂತಹ ಮಹಾನುಭಾವರು ಕೈಲಿಂದ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಅಂದ್ರೆ ಕೇವಲ ಬಸವಾದಿ ಶರಣರು. ಅದರಲ್ಲಿ ಬಸವಾದಿ ಶರಣರಲ್ಲಿ ಬಹಳಷ್ಟು ಜನರ ವಿದ್ಯಾಭ್ಯಾಸದ ಗಂಧವನ್ನೇ ಗೊತ್ತಿರಲಾರ್ದವರಿಗೆ ಅಂಥವರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅಕ್ಷರ ಜ್ಞಾನವನ್ನು ಕೊಟ್ಟು ಅವರಿಗೆ ಅನುಭವಗಳನ್ನು ಕೊಟ್ಟು ಅವರ ಅನುಭವ ನುಡಿಗಳನ್ನು ಅವರು ವಚನಗಳ ಮುಖಾಂತರ ಬರೆದಿದ್ದು ಬಹಳ ಒಂದು ಜಗತ್ತಿನ ವಿಸ್ಮಯಕಾರ ವಿಚಾರ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಬಹಳ ಜನರು ಹೇಳ್ತಾರೆ ಬಸವಣ್ಣವ್ರು ಇದು ಹೇಳಿಲ್ಲ, ಅದು ಹೇಳಿಲ್ಲ, ಬಸವಣ್ಣವ್ರು ಇದು ಪಾಲನೆ ಮಾಡಿದ್ದಾರೆ, ಅದು ಪಾಲನೆ ಮಾಡಿದ್ದಾರೆ. ಆದರೆ ಅವರು ಹೇಳುವಂತ ವ್ಯಕ್ತಿಗಳು ಎಲ್ಲ ಕಾಗಿ ಗುಬ್ಬಿ ಕಥೆಗಳೇ. ಅವ್ರು ಎಲ್ಲಿಯೂ ಸಾಹಿತ್ಯ ಆಧಾರನ ಅವರಿಗೆ ಸಿಗೋದಿಲ್ಲ. ಆದ್ರೆ ಬಸವಾದಿ ಶರಣರು ಸ್ವತಃ ಬರೆದು ಸ್ವತಃ ಅನುಭವದ ನುಡಿಗಳನ್ನು ವಚನಗಳ ಮುಖಾಂತರ ಬರೆದಿಟ್ಟು ನಮ್ಗೆಲ್ಲ ಸಮಾಜಕ್ಕೆ ಅರ್ಪಿತ ಆದರೂ ಕೂಡ ಆ ವಿಚಾರಗಳನ್ನು ಕೈಗೆತ್ತಿಕೊಂಡು ಅದರವಾಗಿ ಗಂಭೀರವಾಗಿ ವಿಚಾರಗಳು ಮಾಡ್ತಿಲ್ಲ. ನಾನು ಈಗಾಗಲೇ ಈ ಒಂದು ಭಾರತೀಯ ತತ್ವಶಾಸ್ತ್ರ ಅಂತ ಪುಸ್ತಕಗಳು ಓದಿನಿ. ಆ ತತ್ವಶಾಸ್ತ್ರಗಳಲ್ಲಿ ಎಲ್ಲಾ ತತ್ವಶಾಸ್ತ್ರಗಳು ಬಂದಿವೆ. ಆದರೆ ಬಸವಾದಿ ಶರಣರ ತತ್ವಶಾಸ್ತ್ರಗಳು ಅದರಲ್ಲಿ ಮೂಡಿಯೇ ಇಲ್ಲ. ಅಂದ್ರೆ ಭಾರತೀಯ ತತ್ವಶಾಸ್ತ್ರ ಕೂಡ ಈ ಬಸವಾದಿ ಶರಣರ ವಿಚಾರಗಳನ್ನು ತತ್ವಶಾಸ್ತ್ರದಲ್ಲಿ ಅಳವಡಿಸಿಕೊಂಡಿಲ್ಲ. ಆದ್ದರಿಂದ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಬಸವಾದಿ ಶರಣರು ವೇದಾಗಮಗಳ ವಿರೋಧ ಮಾಡಿ ಪುರೋಹಿತಶಾಹಿಗಳ ಶತ್ರುತ್ವ ಕಟ್ಟಿಕೊಂಡಿದ್ದೇ ಇದಕ್ಕೆಲ್ಲಕ್ಕೂ ಕಾರಣ ಅಂತ ಅನಿಸ್ತದೆ. ಯಾಕಂದ್ರೆ ವೇದಾಗಮಗಳನ್ನು ಬಸವಾದಿ ಶರಣರು ಒಂದು ವೇಳೆ ಅದೇನೇ ಅಧ್ಯಯನ ಮಾಡಿ ಅದನ್ನೇ ತಮ್ಮ ವಚನಗಳಲ್ಲಿ ಹೇಳಿದ್ದಾರೆಂದರೆ ವೇದಾಗಮಗಳ ಖಂಡನೆ ಯಾಕೆ ಮಾಡಿದ್ರು? ಬಹಳಷ್ಟು ವಚನಗಳನ್ನ ಇವತ್ತು ಹೇಳ್ಬೋದು. ವೇದಾಗಮಗಳು ಯಾವ ರೀತಿ ಅವರು ಬಸವಾದಿ ಶರಣರು ಖಂಡನೆ ಮಾಡಿದ್ರು ಅಂತೇಳಿ ನಮಗೂ ಎಲ್ಲ ಗೊತ್ತಿದ್ದ ವಿಷಯ. ಇದನ್ನು ಹೆಚ್ಚಿಗೆ ನಾ ಹೇಳಿಕ್ ಹೋಗಲ್ಲ. ಯಾಕಂದ್ರೆ ಕೆಲವೊಂದು ವೇದಗಳ ಶಾಸ್ತ್ರಗಳ ಖಂಡನೆ ಯಾವ ರೀತಿ ಮಾಡಿದ್ರು ಎಂಬುದು ಒಂದೇ ಒಂದು ವಚನ ಹೇಳ್ಬಿಡ್ತೀನಿ. ಸಾವಿರಾರು ವಚನಗಳು ಸಿಗುತ್ತವೆ. ಶಾಸ್ತ್ರ ಘನವೆಂಬನೆ ಕರ್ಮ ಭಜಿಸುತ್ತಿದೆ, ವೇದ ಘನವೆಂಬನೆ ಪ್ರಾಣ ವಧೆ ಹೇಳುತ್ತಿದೆ, ಶ್ರುತಿ ಘನವೆಂಬನೆ ಮುಂದಿಟ್ಟು ಅರಸುತ್ತಿದೆ, ಅಲ್ಲೆಲ್ಲಿಯೂ ನೀವಿಲ್ಲದ ಕಾರಣ ತ್ರಿವಿಧ ದಾಸೋಹ ಲಲ್ಲದ ಕಾಣಬಾರದು ಕೂಡಲ ಸಂಗಮ ದೇವನು. ಎಲ್ಲಿ ದೇವರೇ ಇಲ್ಲ, ಎಲ್ಲಿ ಸೃಷ್ಟಿಕರ್ತ ಪರಮಾತ್ಮ ಆ ಯಾವುದೇ ವೇದಾಗಮಗಳಲ್ಲಾಗಲಿ ಸೃಷ್ಟಿಗಳಲ್ಲಾಗಲಿ ಎಲ್ಲಿಯೂ ಇಲ್ಲ, ಅಂತ ಒಂದು ವೇದಾಗಮಗಳು ನಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿ ಬಸವಾದಿ ಶರಣರು ಸಂಪೂರ್ಣವಾಗಿ ಖಂಡನೆ ಮಾಡಿದ್ದಾರೆ. ಈ ಒಂದು ಖಂಡನೆ ಮಾಡಿದಂತ ವಿಚಾರಗಳನ್ನು ಬಸವಾದಿ ಶರಣರು ಫಾಲೋ ಹೇಗೆ ಮಾಡ್ತಾರೆ, ಉಪಯೋಗ ಹೇಗೆ ಮಾಡ್ಕೊತಾರೆ, ಅದನ್ನೇ ತಮ್ಮ ವಚನಗಳು ಬರ್ಲಿಕ್ಕೆ ಸಾಧ್ಯನಾ ಅಂತ ಕನಿಷ್ಠ ವಿಚಾರಗಳು ಕೂಡ ನಮ್ಮವರಲ್ಲಿ ಬರೋದಿಲ್ಲ. ಯಾಕೆ ಅಂದ್ರೆ ವೇದಾಗಮಗಳು ಜನರನ್ನು ಶೋಷಣೆ ಮಾಡುತ್ತವೆ, ಜನರನ್ನು ಮೂರ್ಖವಾಗಿ ಮಾಡುತ್ತವೆ, ಅವರನ್ನು ಗುಲಾಮರಾಗಿ ಮಾಡಿಕೊಳ್ಳುವಂತಹ ವಿಚಾರಗಳು. ಇವೆಲ್ಲ ಪುರೋಹಿತಶಾಹಿಗಳ ಕೈವರ. ಆ ಪುರೋಹಿತಶಾಹಿಗಳು ಇನ್ನೂ ಕೂಡ ಜನರನ್ನು ಕತ್ತಲಲ್ಲಿ ಇಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಬಸವಣ್ಣನವರ ಈ ಒಂದು ದೀವಿಗೆ ಬೆಳಗಿನ ಒಂದು ಇದು ಬಂದ್ಬಿಡ್ತು ಅಂದ್ರ ಅದು ಎಲ್ರಿಗೂ ಕೂಡ ಪುರೋಹಿತಶಾಹಿಗಳ ಕಾರ್ಯಗಳು ಹಿನ್ನಡೆ ಆಗುತ್ತವೆ. ಅವರ ಒಂದು ಕರ್ಮಗಳು ಕಾರ್ಯಗಳಿಗೆಲ್ಲ ಬಹಳ ಒಂದು ನೋವಾಗುತ್ತದೆ ಅಂತ ಒಂದೇ ಒಂದು ಮಾತಿನಿಂದ ಅವರು ಈ ನಮ್ಮ ಬಸವಾದಿ ಶರಣರ ವಿಚಾರಗಳನ್ನು ಖಂಡನೆ ಮಾಡ್ತಾರೆ. ಅದೇ ರೀತಿ ಬಸವಾದಿ ಶರಣರು ಕೇವಲ ವೇದ ಆಗಮಗಳನ್ನೇ ಖಂಡನೆ ಮಾಡಿಲ್ಲ. ಬಸವಾದಿ ಶರಣರು ಬುದ್ಧ, ಜೈನರು ಮತ್ತು ಬಹಳಷ್ಟು ವಿಚಾರಗಳೇನು ಆಧ್ಯಾತ್ಮ ವಿಚಾರಗಳು ಬಂದಿವೆ ಅವೆಲ್ಲಕ್ಕೂ ಕೂಡ ಬಸವಾದಿ ಶರಣರು ಖಂಡನೆ ಮಾಡಿದ್ದಾರೆ. ನಾವು ಜೈನರ ಬಗ್ಗೆ ನಾವು ಹೇಳಕ್ ಹೋದ್ರೆ ನಾವು ವಿಚಾರಗಳನ್ನು ನೋಡ್ತಾ ಇರ್ತೀವಿ. ಅದರಲ್ಲಿ ನಾವು ಬಸವಾದಿ ಶರಣರು ಹೇಳ್ತಾರೆ ವಚನಗಳಲ್ಲೇ ಇದೆ. ವಚನಗಳು ಬಹಳ ಮಾರ್ಮಿಕವಾಗಿ ವಚನಗಳು ಜೈನರ ಬಗ್ಗೆದಾಗ ಬುದ್ಧರ ಬಗ್ಗೆದಾಗ ಹೇಳ್ತಾರೆ. ದಿಗಂಬರವಾಗಿ ಜೈನರು ಏನ್ ಸಾಧಿಸಿದ್ರು ಅಂತ ಹೇಳ್ತಾರೆ. ಬುದ್ಧ ದೇವರನ್ನು ಒಪ್ಪದೇ ಇದ್ದ ಕಾರಣ ಬುದ್ಧನು ಕೆಟ್ಟರು ಅಂತ ಹೇಳ್ತಾರೆ.
ಇಂಥ ವಿಚಾರಗಳನ್ನು ನಾವು ಹೇಳ್ತಾ ಇರುವಾಗ ಕೇವಲ ವೇದಗಳನ್ನೇ ಅವ್ರು ವಿರೋಧ ಮಾಡಿಲ್ಲ. ನೋಡಿ, ಬಸವ ಹರಿಯಿತ್ತು, ಸೊಡ್ಡಳ ಬಾಚರಸರ ವಚನ ಇದೆ, ಬಸವ ಹರಿಯಿತ್ತು, ಬಸವ ಹರಿಯಿತ್ತು, ಬಸವ ಹರಿಯಿತ್ತು ಕಾಣಿಗೋ, ಒತ್ತಳದುಳಿಯಿತ್ತು, ತತ್ತಳದುಳಿಯಿತು, ಮೀಮಾಂಸಕರ ಮಿತ್ತು ಮಿರಿಯಿತ್ತು, ಬೌದ್ಧ ಜೈನರ ಕೋಡಿನಲ್ಲಿ ಅರಿಯಿತ್ತು, ಒಳಗಿನಲ್ಲಿ ಅರಿಯಿತ್ತು ನೋಡ ಸೊಡ್ಡಳ ಸಂಗನ ಬಸವ ಅಂತ ಹೇಳಿ. ಯಾವ ರೀತಿ ಬಸವಾದಿ ಶರಣರು ಈ ಒಂದು ಎಲ್ಲಾ ವಿಚಾರಗಳನ್ನು ಖಂಡನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈ ಬಸವಾದಿ ಶರಣ ವಿಚಾರಗಳು ನೋಡಿದಾಗ ಮೇಲ್ನೋಟಕ್ಕೆ ಇವೆಲ್ಲವೂ ಅವರು ಏನು ಬಸವಾದಿ ಈ ಭಾರತ ದೇಶದಲ್ಲಿ ಯಾವ ಆಧ್ಯಾತ್ಮಿಕ ವಿಚಾರಗಳು ಬಂದು ಅಲ್ಲಿ ಬಸವ ಹರಿಯಿತು, ಬಸವ ತತ್ವಗಳು ಯಾವ ರೀತಿ ಹರಿದು ಹೋಗ್ತಾ ಇದ್ದಾಗ ಅಲ್ಲಿ ಅಜ್ಞಾನ ಮತ್ತು ಕರ್ಮ ಕಸವೆಲ್ಲವೂ ಅಳಿದು ಹೋಗಿತ್ತು ಅಂತ ಹೇಳಿ ಯಾರು ಸೊಡ್ಡಳ ಬಾಚರಿಸರು. ಮೀಮಾಂಸಕರು ಯಾವ ರೀತಿ ಯಾಗ ಯಜ್ಞ ಕರ್ಮಕಾಂಡಗಳನ್ನು ಮಾಡ್ತಿದ್ರು, ಆ ಕರ್ಮ ಕಾಂಡಗಳನ್ನು ಕೂಡ ಹರಿದು ಹೋದು. ಈ ಬುದ್ಧರ ವಿಚಾರಗಳು ಅಹಂಕಾರಗಳು ಒಂದು ಅಂದಿನ ಕಾಲ ಮೂಢನಂಬಿಕೆಗಳನ್ನು ಕೂಡ ಅವರ ಕೊಂಬಿನಲ್ಲಿ ಸೊಕ್ಕು ಹೋಗಿದ್ದು. ಆ ಒಂದು ವೇಳೆಯಲ್ಲಿ ಬುದ್ಧ ಮತ್ತು ಜೈನರು ಈ ಸಮಾಜದಲ್ಲಿ ಬಹಳಷ್ಟು ಬೆಳವಣಿಗೆ ಆಗಿತ್ತು. ಆ ವಿಚಾರಗಳನ್ನು ಕೂಡ ಬಸವಾದಿ ಶರಣರು ಖಂಡನೆ ಮಾಡಿದ್ದಾರೆ. ನಮ್ಮವ್ರು ಇದೆಲ್ಲ ಹೇಳ್ಬೇಕಾಗುತ್ತದೆ. ಯಾಕಂದ್ರೆ ಬಹಳಷ್ಟು ಜನ ಹೇಳ್ತಾರ ಕೇವಲ ಹಿಂದೂಗಳ ವಿರುದ್ಧ ಮಾಡಿದ್ದಾರೆ. ಹಿಂದೂ ಶಬ್ದೇ 12ನೇ ಶತಮಾನದಲ್ಲಿ ಇದ್ದಿಲ್ಲ. ಮೊನ್ನೆ RSS ಮುಖಂಡರು ಹೇಳಿದ್ರು ಮತ್ತು ನಮ್ಮ ಪ್ರಧಾನಿಗಳು ಕೂಡ ಹೇಳಿದ್ದಾರೆ, ಹಿಂದೂ ಧರ್ಮ ಅಲ್ಲ, ಹಿಂದೂ ಜೀವನ ಶೈಲಿ ಅಂತ ನಾವು ಒಪ್ಕೊಳ್ಳೇಬೇಕಾಗ್ತದೆ. ಇವೆಲ್ಲ ಯಾವ ರೀತಿ ತತ್ವ ಸಿದ್ಧಾಂತಗಳು ನಮ್ಮಲ್ಲಿ ಹುಟ್ಕೊಂಡಿವು, ಇವೆಲ್ಲ ಮತಗಳು. ಭಾರತ ದೇಶದಲ್ಲಿ ಪ್ರಪ್ರಥಮ ಧರ್ಮ ಹುಟ್ಟಿದ್ದೇ ಜೈನ ಧರ್ಮ, ಆ ನಂತರ ಬೌದ್ಧ ಧರ್ಮ, ಆ ನಂತರ ಲಿಂಗಾಯತ ಧರ್ಮ, ಆ ನಂತರ ಸಿಖ್ ಧರ್ಮ. ಅದಕ್ಕಿಂತ ಮೊದಲು ವೈದಿಕ ಮತ್ತು ವೈಷ್ಣವ, ಶೈವ ಇವೆಲ್ಲ ಪಂಥಗಳು. ಈ ಬಹಳ ಜನ ಹೇಳ್ತಾರೆ ವೀರಶೈವ ಧರ್ಮನೇ ಇಲ್ಲ. ವೀರಶೈವ ಧರ್ಮ ಹೇಗಾಗ್ತದೆ? ಅದು ಶೈವದ ಒಂದು ಶಾಖೆ. ಶೈವದ 8 ಶಾಖೆಗಳಲ್ಲಿ ಆದಿಶೈವ, ಅನಾದಿ ಶೈವ, ಪೂರ್ಣ ಶೈವ, ಶುದ್ಧ ಶೈವ ಹಾಗೂ ವೀರಶೈವ. ಈ ವೀರಶೈವ 8 ಇವೆ ಶಾಖೆಗಳಿವೆ. ಅದರಲ್ಲಿ ವೀರಶೈವ ಒಂದು. ಯಾವಾಗ ಶೈವವೇ ಧರ್ಮ ಆಗಿಲ್ಲ ಅಂದಮೇಲೆ ವೀರಶೈವ ಹೇಗೆ ಧರ್ಮ ಆಗ್ತದೆ? ಒಂದು ಸಣ್ಣ ವಿಚಾರ ಕೂಡ ಒಂದು ಹೈಸ್ಕೂಲ್ ಅಥವಾ ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿ ಕೂಡ ಹೇಳ್ಬೋದು, ತಂದೆನೇ ಗುರು ಆಗಿಲ್ಲ ಅಂದ್ರೆ ಮಗ ಹೆಂಗ್ ಗುರು ಆಗ್ತಾನೆ? ತಂದೆಗೆ ಆ ಒಂದು ಇದು ಬಂದಿದ್ದಿಲ್ಲ. ಅಂದರೆ ಭಾರತ ದೇಶದಲ್ಲಿ ವಿಚಾರಗಳು ವ್ಯಕ್ತ ಆಗಿವು. ಯಾವ ವಿಚಾರಗಳನ್ನು ನಮ್ಮ ಮತಗಳು ಬಂದಿದ್ದು, ಆ ಮತಗಳೆಲ್ಲ ಬಹಳಷ್ಟು ಮತಗಳಿವೆ. ಕೇವಲ ಶೈವ ವೈಷ್ಣವ ಅಲ್ಲ, ಬಹಳಷ್ಟು ಮತಗಳಿದೆ. ಚಾರ್ವಾಕಿದೆ ಮತ್ತಿದ್ರು ಬಹಳಷ್ಟು ವಿಚಾರಗಳು ಇಲ್ಲಿ ಬಂದಿದ್ದವು. ಅವೆಲ್ಲರೂ ಚಾರ್ವಾಕರು ಕೂಡ ನಾಸ್ತಿಕರು. ಅವ್ರದೇ ಒಂದು ತತ್ವ ಸಿದ್ಧಾಂತಗಳು ಇತ್ತು. ಆ ತತ್ವ ಸಿದ್ಧಾಂತಗಳು ಕೂಡ ದೇವರನ್ನು ನಂಬಲಾರದಂತ ಒಂದು ತತ್ವ ಸಿದ್ಧಾಂತಗಳು. ನಾವು ಸಾಲ ಮಾಡಿ ಆದ್ರೂ ಕೂಡ ತುಪ್ಪ ಉಳ್ಬೇಕಂತಹ ವಿಚಾರಗಳನ್ನು ಅವ್ರು ಹೇಳಿದ್ರು. ಅಂದ್ರು ನಮ್ಮ ಜೀವನ ಇದೇ ಹುಟ್ಟು, ಇದೇ ಸಾವು, ಇದು ಕೊನೆಯದು. ನಾವು ಆನಂದಮಯವಾಗಿರ್ಬೇಕು, ಜೀವನ ನಾವು ಬಹಳಷ್ಟು ಸುಖಕರವಾಗಿ ಸಾಗಿಸಬೇಕು ಅಂತ ಹೇಳಿ ಚಾರ್ವಾಕರು ಹೇಳ್ತಾ ಇದ್ರು. ಇಂತಹ ಮತಗಳು ಬಹಳಷ್ಟು ಭಾರತ ದೇಶದಲ್ಲಿ ಬಂದು ಹೋಗಿವೆ. ಆದ್ದರಿಂದಲೇ ಭಾರತ ದೇಶದಲ್ಲಿ 36 ಕೋಟಿ ದೇವರು ಹುಟ್ಕೊಂಡ್ರು. 1, 2 ಅಲ್ಲ, 36 ಕೋಟಿ ದೇವರುಗಳು ಹುಟ್ಕೊಂಡ್ರು. ಇದು ಯಾಕಂದ್ರೆ ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಮಾತುಗಳು ಭಾರತ ದೇಶದಲ್ಲಿ ಪ್ರಚಲಿತವಾಗಿ ಒಂದೊಂದು ವಿಚಾರಗಳು ಬಂದಾಗ ಅದನ್ನು ಖಂಡನೆ ಮಾಡಿ ಮತ್ತೊಂದು ವಿಚಾರಗಳು, ಮತ್ತೊಂದು ಆದರ್ಶಗಳು, ಮತ್ತೊಂದು ಜೀವನ ಶೈಲಿಗಳು ಹುಟ್ಟುಕೊಂಡ್ರು. ನಮ್ಮ ಭಾರತ ದೇಶದ ಸಂಪೂರ್ಣ ನಾವು ಅಡ್ಡಾಡಿ ಬಂದರೆ ನಮಗೆ ಗೊತ್ತಾಗುತ್ತದೆ ಯಾವ ರೀತಿ ಎಲ್ಲೆಲ್ಲಿ ಯಾವ ರೀತಿ ಜೀವನ ಶೈಲಿ ಬದಲಾಗ್ತಾ ಇದೆ, ಎಲ್ಲೆಲ್ಲಿ ಭಾಷೆಗಳು ಬದಲಾಗ್ತಾ ಇದ್ದೇವೆ, ಎಲ್ಲೆಲ್ಲಿ ಆಹಾರ ಪದ್ಧತಿಗಳು ಬದಲಾಗ್ತಾ ಇದ್ದೀವಿ. ಇದು ನಮ್ಮ ವೈಶಿಷ್ಟ್ಯ ಕೂಡ, ಭಾರತ ದೇಶದ ವೈಶಿಷ್ಟ್ಯ ಕೂಡ. ಒಂದೇ ವಿಚಾರದ ಮೇಲೆ ನಮ್ಮ ಜನರು ಇಲ್ಲ. ನೀವು ಅದೇ ಹೋಗಿ ಪಶ್ಚಿಮ ಏಷ್ಯಾದಲ್ಲಿ ಹೋಗ್ರಿ, ನೀವು ಆ ಒಂದು ಧರ್ಮದ ಪುಸ್ತಕದ ಬಗ್ಗೆ ಯಾವನೂ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ವಿಚಾರವಂತರಿದ್ರು, ಪಂಡಿತರಿದ್ರು, ಬಹಳಷ್ಟು ಓದ್ಕೊಂಡಿದ್ರು ಕೂಡ ಆಧ್ಯಾತ್ಮಿಕ ವಿಷಯಗಳನ್ನು ಅವ್ರು ಮಾತಾಡೋದಿಲ್ಲ. ಯಾಕಂದ್ರೆ ಆಧ್ಯಾತ್ಮಿಕ ವಿಷಯ ಮಾತಾಡ್ಲಿಕ್ಕೆ ಹೋಗಿದ್ಮೇಲೆ ಆ ಒಂದು ಧರ್ಮ ಗ್ರಂಥ ಏನಿದೆ ಆ ಧರ್ಮ ಗ್ರಂಥದ ವಿರುದ್ಧ ಮಾತಾಡ್ಬೇಕಂತ. ಆದ್ದರಿಂದ ಆಧ್ಯಾತ್ಮಿಕ ವಿಚಾರಗಳು ಪಶ್ಚಿಮ ಏಷ್ಯಾದಲ್ಲಾಗ್ಲಿ ಅಥವಾ ಪಶ್ಚಿಮ ರಾಷ್ಟ್ರಗಳಲ್ಲಿ ಅಮೆರಿಕದಲ್ಲಾಗ್ಲಿ ಆಧ್ಯಾತ್ಮಿಕ ವಿಷಯಗಳು ಅವರು ಚರ್ಚೆ ಮಾಡೋದೇ ಇಲ್ಲ. ಚರ್ಚೆ ಮಾಡಿದಾಗ ಅವರ ಗುರುಗಳ ವಿರುದ್ಧ ಮಾತಾಡಿದಾಗ. ಆದರೆ ಭಾರತದ ದೇಶದಲ್ಲಿ ಸ್ವಾತಂತ್ರ್ಯ ಇದೆ, ಮೊದಲಿನಿದ್ದೂ ಈ ಸ್ವಾತಂತ್ರ್ಯ ಇದೆ. ನಾವು ಯಾವ ವಿಚಾರಗಳನ್ನು ಮಂಡನೆ ಕೂಡ ಮಾಡಬಹುದು, ಅವುಗಳನ್ನು ನಮ್ಗೆ ಒಪ್ಪಿಗೆ ಇಲ್ಲದ್ರೆ ಖಂಡನೆ ಕೂಡ ಮಾಡಬಹುದು. ಆದರೆ ಬಸವಾದಿ ಶರಣರು ಮಾತ್ರ ನಮ್ಮ ಜೀವನಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು. ಅದಕ್ಕಿಂತ ಮೊದಲ ಪರತಂತ್ರ ಇತ್ತು. ಯಾರು ನಾವು ಅಲ್ಲಿ ಚಾತುರ್ವರ್ಣ ಇತ್ತು, ಚಾತುರ್ವರ್ಣದಲ್ಲಿ ಬ್ರಾಹ್ಮಣರು ಏನ್ ಹೇಳ್ತಾರೋ ಅದನ್ನೇ ಕೇಳ್ಬೇಕಂತ ಇತ್ತು. ದೇವರೆಲ್ಲ ಅದನ್ನು ನಾವು ಶೂದ್ರರು ಈ ಶ್ಲೋಕಗಳನ್ನು ಪಠಣ ಮಾಡುವಂತಿಲ್ಲ,
ಅಥವಾ ಈ ಚಾಂಡಾಲರು ಆ ಶ್ಲೋಕಗಳನ್ನು ಕೇಳುವಂತೂ ಕೂಡ ಇಲ್ಲ. ಇಂಥ ಒಂದು ನಿಯಮಗಳಿದ್ದು, ಆದರೆ ಬಸವಾದಿ ಶರಣರು ಬಂದ ಮೇಲೆ ಅದಕ್ಕಿಂತ ಮೊದಲು ಬುದ್ಧರು ಮಾಡಿದರು. ಆದರೆ ಬುದ್ಧ ದೇವರಿಲ್ಲ ಅಥವಾ ಇದ್ದಾನೋ ಇಲ್ಲ ಅಂತ ವಿಚಾರಗಳವರು ಮಂಡನೆ ಮಾಡಿದರು. ಅದೇ ಮಹಾವೀರರು ದೇವರೇ ಇಲ್ಲ ಅಂತ ಹೇಳಿದ್ರು. ಆದರೆ ಅವರಿಬ್ರು ಕೂಡ ಪುನರ್ಜನ್ಮ ಒಪ್ಕೊಂಡ್ರು.